ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಅಂದರೆ ನಾವು ನಿರ್ದಿಷ್ಟವಾದ ಪಾರದರ್ಶಕವಾದ ರಾಜಕಾರಣ ಮಾಡಬೇಕು. ಈ ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ರಾಜ್ಯ ಅಭಿವೃದ್ಧಿಪಡಿಸೋದೇ ನಮ್ಮ ಗುರಿ ಇರಬೇಕು. ನಮ್ಮನ್ನು ಏನಕ್ಕೆ ಆಯ್ಕೆ ಮಾಡಿ ಕಳಿಸಿ ಅದು ನಮ್ಮ ಮುಖ್ಯ ಇರಬೇಕು. ಇಲ್ಲಿ ಸುಮ್ಮನೆ ಅವ್ರವ್ರ ವೈಯಕ್ತಿಕ ಇಟ್ಕೊಂಡು ಅವ್ರು ಹನಿ ಟ್ರ್ಯಾಪ್ ಮಾಡೋದು, ಆಮೇಲೆ ತಾವು ಸಿ ಎಮ್ ಆಗೋದಕ್ಕೋಸ್ಕರ ಇನ್ನೊಬ್ರನ್ನ ಯಾರು ರಾಜಕಾರಣಿಗಳನ್ನ ಈ ರೀತಿಯಾಗಿ ಅದು ಅವ್ರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಈ ರೀತಿ ಹನಿ ಟ್ರ್ಯಾಪ್ ಮಾಡೋದು, ಅವನ್ನ ಇಂಡೈರೆಕ್ಟಾಗಿ ಬ್ಲ್ಯಾಕ್ ಮೇಲ್ ಮಾಡೋದು, ಕಂಟ್ರೋಲ್ ಇಟ್ಕೊಳ್ಳೋದು, ಇದೆಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ ಈ ಒಂದು ರಾಜಕಾರಣದಲ್ಲಿ. ಯಾಕೆಂದರೆ ರಾಜ್ಯದ ಜನರು ಅದನ್ನು ನೋಡ್ತಾ ಇದ್ದಾರೆ. ಇವತ್ತು ಯಾರು ಏನು ಸುಮ್ಮನೆ ಕೂತಿಲ್ಲ. ಇವತ್ತು ಈ ಕೆಟ್ಟ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಒಂದು ದುಸ್ಥಿತಿ ಅಂತ ಹೇಳಕ್ಕೆ ಬಯಸ್ತೀನಿ. ನಾನು ಇಷ್ಟು ಹೇಳಿದ್ರೆ ನಾನು ಜಾಸ್ತಿ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಈಗ ಅವ್ರವ್ರ ಪಕ್ಷದವರೇ ಅವರೇ ಒಬ್ಬರ ಮೇಲೆ ಒಬ್ಬರು ಕಿತ್ತಾಡ್ತಿದ್ದಾರೆ. ಈಗ ರಾಜಣ್ಣ ಅವ್ರನ್ನ ಯಾವ ಸಚಿವರು ಹೋಗಿ ಭೇಟಿ ಮಾಡಿದ್ರು, ಯಾರ್ಯಾರು ಕಾಂಗ್ರೆಸ್ ಹಿರಿಯ ಧುರೀಣರು ಕರ್ಕೊಂಡೋಗಿ ಭೇಟಿ ಮಾಡಿದ್ರು, ನೀವೇ ಮಾಧ್ಯಮಗಳನ್ನು ತೋರಿಸ್ತಾ ಇದ್ದೀರಾ. ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಾವು ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ರಾಜಕಾರಣ ನೇರ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಯಾರೋ ಈ ಒಂದು ನನಗೆ ಬಂದಿದ್ದ ಸಂಖ್ಯೆ 48-40 ಹನಿ ಟ್ರ್ಯಾಪ್ ಮಾಡಿದ್ದೀವಿ, ಅವರು ನಮ್ಮ MLAಗಳು ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಇವೆಲ್ಲ ಒಳ್ಳೆ ಸಂಪ್ರದಾಯ ಅಲ್ಲ ರಾಜಕಾರಣದಲ್ಲಿ. ಇಷ್ಟು ಹೇಳೋಕ್ಕೆ ಸುಮ್ಮನೆ ಸರ್. ಈ ವ್ಯವಸ್ಥೆಯಲ್ಲಿ ನೋಡ್ರಿ, ನಾನೊಬ್ಬ MLC, ನಾನೊಬ್ಬ ಜನಪ್ರತಿನಿಧಿ. ಯಾರೋ SP ಯಾರ ಸುಜಿತಾ ಏನಪ್ಪ ಅವಳು SP, ನಾನು ಹೋಗಿ ಒಂದು ದಿನ ಆದರೂ ಕೂಡ ನನ್ನ ಕಂಪ್ಲೇಂಟ್ನ ನನ್ನ ಮನವಿನ ಸ್ವೀಕಾರ ಮಾಡಲ್ಲ, FIR ಮಾಡಲ್ಲ, ನಮ್ಮ ಪೆಟಿಷನ್ನ. ನನಗೆ ಅನ್ಯಾಯ ಆಗಿದೆ ಇಲ್ಲಿ. ಇನ್ನು ನಮ್ಮ ಜನಸಾಮಾನ್ಯರು, ನಮ್ಮ ಜಿಲ್ಲೆ ಜನ ನಾವೇನ್ರಿ ಮಾತಾಡೋದು? ನಾವು ಕೊಟ್ಟಿದ್ದ ಕಂಪ್ಲೇಂಟೇ ತೊಗೊಂಡಿಲ್ವಲ್ರಿ. ಒಂದಿನ ಬೇಕು ಡಿಲೇ ಮಾಡಿದ್ರಲ್ರಿ. ಇವತ್ತು ಅದು ಪೊಲೀಸ್ ಡಿಪಾರ್ಟ್ಮೆಂಟಾಗಿ ಉಳ್ಕೊಂಡಿಲ್ಲ, ಸರ್ಕಾರದ ಪಪೆಟ್ ಡಿಪಾರ್ಟ್ಮೆಂಟಾಗಿ ಉಳ್ಕೊಂಡಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ನಾನು ವರ್ಷದಿಂದ ನನ್ನ ಗಮನಕ್ಕೆ ಬಂದಿರೋದ್ರಲ್ಲಿ ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ ಟೋಟಲಿ ಹದಗೆಟ್ಟೋಗಿದೆ. ನಮ್ಮ ಜಿಲ್ಲಾ ಪಂಚಾಯತಿಯ ವ್ಯವಸ್ಥೆ ಟೋಟಲಿ